ಹಾಯ್ ಆಲ್, ಇವತ್ತು ನಾನು ಬಂದಿರೋ ಪ್ಲೇಸ್ ಬಂದುಬಿಟ್ಟು ಕೊಡಚಾದ್ರಿ. ಹೆಸರಂತೂ ಕೇಳೇ ಇರ್ತೀರಾ. ಕೊಲ್ಲೂರಿಗೆ ತುಂಬ ಹತ್ತಿರವಾದ ಪ್ಲೇಸ್. ನೀವು ಕೂಡ ಟ್ರೆಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ನಾವು ಇಲ್ಲಿಂದ ಹೊರಟುಬಿಟ್ಟು ದರ್ಶನ ಎಲ್ಲ ಮಾಡಿ ಕೊಲ್ಲೂರಿಂದ ಸೀದಾ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಹೊರಟ್ವಿ. ಅಲ್ಲಿಂದ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದದ್ದು ಟ್ರೆಕ್ಕಿಂಗ್ ಮಾಡಬೇಕಂತ. ಬಟ್ ಅಲ್ಲಿ ಹೋಗಿಬಿಟ್ಟು ನಾವು ಜೀಪ್ನ ಬುಕ್ ಮಾಡಿದ್ವಿ. ಇಲ್ಲಿ ಒಂದು ಜೀಪ್ಗೆ ಆಲ್ಮೋಸ್ಟ್ ನಿಮಗೆ 2000 ಅಷ್ಟು ಪೇ ಮಾಡಬೇಕು. ಬಟ್ ಇದರಲ್ಲಿ ಆಲ್ಮೋಸ್ಟ್ 6 to 8 ಮೆಂಬರ್ಸ್ ಅಷ್ಟು ಜನನ ಹಾಕೋತಾರೆ. ಕೆಲವು ಸರಿ ಅದಕ್ಕಿಂತ ಜಾಸ್ತಿ ಕೂಡ ಹಾಕೋತಾರೆ. ಇವರು ನಿಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿಂದ 1.5 hour ಕೂಡ ವೆಯ್ಟ್ ಮಾಡಿ ನಿಮಗೆ ರಿಟರ್ನ್ ಕೂಡ ಕರ್ಕೊಂಡು ಬರ್ತಾರೆ. ಸೊ ನಾವಿಲ್ಲಿ ಫಸ್ಟ್ ವ್ಯೂ ಪಾಯಿಂಟ್ಗೆ ಬಂದುಬಿಟ್ಟು ಸಿಕ್ಕಾಪಟ್ಟೆ ಫೋಟೋಸ್ ತೆಗೆದು ವ್ಯೂಸ್ನೆಲ್ಲ ಎಂಜಾಯ್ ಮಾಡಿ ರೀಲ್ಸ್ ವೀಡಿಯೋಸ್ನೆಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಜೀಪಿಂದ ಸೀದಾ ನಾವು ಫೈನಲಿ ರೀಚ್ ಆಗಿರುವಂಥ ಪ್ಲೇಸ್ ಬಂದುಬಿಟ್ಟು ಆದಿಸ್ಥಳ. ಇದು ಕೊಲ್ಲೂರಿನ ಆದಿಸ್ಥಳ ಅಂತಲೇ ಕರೀತಾರೆ. ಇಲ್ಲಿ ಮೂಕಾಸುರನನ್ನು ಕೊಲ್ಲೂರು ತಾಯಿ ಇಲ್ಲಿ ಇದೇ ಜಾಗದಲ್ಲೇ ವಧೆ ಮಾಡಿರೋದಂತೆ. ಇಲ್ಲಿ ನೀವು ಕೆಲವು ತ್ರಿಶೂಲಗಳನ್ನು ನೋಡ್ಬೋದು. ಈ ತ್ರಿಶೂಲಗಳನ್ನು ಬಳಸ್ಕೊಂಡು ತಾಯಿ ಮೂಕಾಸುರನನ್ನು ವಧೆ ಮಾಡಿರ್ತಾಳೆ. ಹಾಗೆ ಇಲ್ಲೊಂದು ಸ್ತಂಭ ಕೂಡ ಇದೆ. ಆ ಸ್ತಂಭ ಯಾವ ಲೋಹದಿಂದ ಮಾಡಿದ್ದಾರೆ ಅದನ್ನು ತುಂಬ ವಿಜ್ಞಾನಿಗಳು ಅಂದರೆ ಭಾರತದಿಂದ ವಿದೇಶದಿಂದ ತುಂಬ ವಿಜ್ಞಾನಿಗಳು ಟ್ರೈ ಮಾಡಿದರು. ಬಟ್ ಯಾರಿಗೂ ಅದರ ಸುಳಿವು ಕೂಡ ಸಿಕ್ಕಿಲ್ಲ ಅಂತೆ. ಹಾಗೆ ಇಲ್ಲಿ ಬೇರೆ ಬೇರೆ ದೇವರು ಕೂಡ ನೆನೆಸಿದ್ದಾರೆ. ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ನಿಮ್ಗೆ ಅಲ್ಲಿ ನದಿಗಳು ಕೂಡ ಕಾಣಿಸುತ್ತೆ. ಅದರಲ್ಲಿ ಒಂದು ನದಿ ಇದೆ, ಅದಕ್ಕೆ ಕಮಂಡಲ ತೀರ್ಥ ನದಿ ಅಂತ ಕರೀತಾರೆ. ಅಲ್ಲೊಬ್ಬರು ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಈ ಕೊಲ್ಲೂರು ತಾಯಿದು ಈ ಬೆಟ್ಟದಲ್ಲಿ ಆಲ್ಮೋಸ್ಟ್ 64 ತೀರ್ಥ ನದಿಗಳಿದೆಯಂತೆ. ಹಾಗೆ 64 ಔಷಧೀಯ ಗಿಡಗಳು ಕೂಡ ಇದೆಯಂತೆ. ಸ್ವಲ್ಪ ಹೊತ್ತು ಇಲ್ಲಿ ಹೀಗೆ ರೆಸ್ಟ್ ಮಾಡಿಕೊಂಡು ಇಲ್ಲಿಂದ ಇನ್ನೂ ನಮಗೆ 3 to 4 kilometers ಅಂದರೆ ಶಂಕರಾಚಾರ್ಯರಿರುವಂತಹ ಪೀಠನ ನೋಡಬೇಕಿತ್ತು. ಮತ್ತು ಅಲ್ಲಿಂದ ಟ್ರಕ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಒಬ್ರದ್ದು ಭಟ್ರದ್ದು ಮನೆ ಇದೆ. ನಿಮಗೆ ಅಲ್ಲೇನಾದರೂ ಲಂಚ್ ಬೇಕಾದರೆ ಅವ್ರು ಕೂಡ ಪ್ರೊವೈಡ್ ಮಾಡ್ತಾರೆ. ಆಲ್ಮೋಸ್ಟ್ ಪಲಾವ್, ಚಿತ್ರಾನ್ನ, ಲೆಮನ್ ರೈಸ್ ಹಾಗೆ ಬೇರೆ ಬೇರೆ ತಿಂಡಿಗಳನ್ನು ಮಾಡಿರ್ತಾರೆ. ಹಾಗೆ ನಾವು ಇಲ್ಲಿಂದ ಚೆನ್ನಾಗಿ ತಿಂದ್ಕೊಂಡು ಮತ್ತೆ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಹೋಗಬೇಕಾದ್ರೆ ಕ್ಲೌಡ್ಸ್ ಅಂತೂ ಸಖತ್ತಾಗಿ ಮೂವ್ ಆಗ್ತಿತ್ತು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ನಿಮಗೆ ಗಾಳಿಪಟ ಮೂವಿ ಅಂತ ಗೊತ್ತೇ ಇರಬೇಕು. ಅಲ್ಲಿ ಸೆಟಪ್ ಮಾಡಿರುವಂಥ ಆರ್ಟಿಫಿಷಿಯಲ್ ಸೆಟಪ್ಸ್ಗಳು ನಿಮ್ಗೆ ಅಪೋಸಿಟಲ್ಲಿ ಕಾಣಿಸುತ್ತೆ. ಫೈನಲಿ ಟ್ರೆಕ್ಕಿಂಗ್ ಮಾಡಿಬಿಟ್ಟು ನಾವು ಶಂಕರಾಚಾರ್ಯರು ಧ್ಯಾನ ಅವಸ್ಥೆಯಲ್ಲಿರುವಂತಹ ಅವ್ರದ್ದು ಪೀಠದಲ್ಲಿ ಬಂದು ರೀಚ್ ಆದ್ವಿ. ಇಲ್ಲಿ ಬಂದು ಖುಷಿನೇ ಬೇರೆ ಇತ್ತು. ತುಂಬಾ ನೆಮ್ಮದಿ ಅನಿಸ್ತು ಮನಸ್ಸಿಗೆ. ಅಷ್ಟು ದೂರದಿಂದ ಬಂದು ಶಂಕರಾಚಾರ್ಯ ನೋಡಿದ ಆ ಖುಷಿನೇ ಬೇರೆ ಇತ್ತು. ನಿಜವಾಗ್ಲೂ ಹೇಳಲಿಕ್ಕೆ ಪದನೇ ಇಲ್ಲ. ಮತ್ತು ಅಲ್ಲಿಂದ ದರ್ಶನ ಮಾಡಿ ನಾವು ರಿಟರ್ನ್ ಆಗಿ ಪುನಃ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕೊಡಚಾದ್ರಿಗೆ ಇನ್ನೊಂದು ಹೆಸರೇ ಇದೆ, ಜಾಸ್ಮಿನ್ ಆಫ್ ಹಿಲ್ಸ್ ಅಂತ. ನಾವು ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಒಂದು ಗಣೇಶನ ಟೆಂಪಲ್ ಕೂಡ ಇತ್ತು. ಅದನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರಂತೆ. ಅಲ್ಲಿಂದ ನಿಮಗೆ ಚಿತ್ರಮೂಲ ಅನ್ನೋ ಒಂದು ಪ್ಲೇಸ್ಗೆ ಗುಹೆ ಕೂಡ ಇದೆ. ಅದು ಇವಾಗ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ. ಅದೆಲ್ಲ ದರ್ಶನ ಮಾಡಿ ನಾವು ರಿಟರ್ನ್ ಹೊರಟ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.